ಅನ್ನೋ ಕೋಟ್ ಮಾಡ್ಲಿಲ್ಲ ಅಂದ್ರೆ ನಾನು ಈ ಚರ್ಚೆಗೆ ಬರ್ತಿರ್ಲಿಲ್ಲ. ಒಂದ್ ನಿಮಿಷ ಅಮಾಯಕ ಅನ್ನೋ ಕೋಟಿಂಗ್ ಮಾಡಬೇಡಿ. ಯಾರು 5 ಲಕ್ಷ ಕೊಟ್ಟು ಕೊಲೆ ಮಾಡು ಅಮಾಯಕನ 30 ಜನ ಗುಂಪು ಸಾಯಿಸಿದ್ರಲ್ಲ ಅವ್ರಿಗೆ ಯಾರು ಸಾರ್ವಜನಿಕರು ತಯಾರಿದ್ದೀನಿ. ಜನ ಏನ್ ಬಕ್ರನ ಒಬ್ಬೊಬ್ಬೇ ನಿಮ್ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ತಾಳ್ಮೆಯಿಂದ ಅಮಾಯಕ ಅಲ್ಲ. ಹೌದಾ? ಆಯ್ತಾ? ಹಂಗಂದ್ರೆ ಫಾಜಿಲ್ ಅಮಾಯಕ ಅಲ್ಲ ಅಂದ್ರೆ ಹಂಗಂದ್ರೆ ಸರ್ಕಾರ ನಡೆಸ್ತಾ ಇರೋದು ಯಾರು? ಸುಹಾನ್ ಯಾಕಂದ್ರೆ ಅವ್ರ ಹತ್ರ ಹೋಗಿ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಆ ಹೆಣ್ಮಕ್ಳು 5 ಜನ ಹೋಗಿ ಇವ್ರು ಹೇಳ್ತಾ ಇರೋ ಪ್ರಕಾರ, ಯಾಕಂದ್ರೆ ಇವತ್ತವರೆಗೂ ಯಾರ ಬಾಯಿಂದನೂ ಬಂದಿಲ್ಲ. ಮತ್ ನೀವ್ ಹೆಂಗೆ ಅದನ್ನ ನರೇಷನ್ ಮಾಡ್ತಾ ಇದೀರಾ 5 ಜನ ಕಂಪ್ಲೇಂಟ್ ಕೊಟ್ರು ಅಂತ? 5 ಜನ ಕಂಪ್ಲೇಂಟ್ ಕೊಟ್ಟಿದಾರ ಅಂತ ನಾನು ಕೇಳ್ತಾ ಕೊಡ್ಬೋದಾಯ್ತಲ್ಲ. ಸಂವಿಧಾನ ಐತೆ ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಯಾರಾದ್ರೂ ಇರ್ಲಿ. ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಕೇಳಿ. ಹೋಗ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಯ್ತು. ಯಾಕೆ ಕೊಡ್ಲಿಲ್ಲ ಅಂತ ನೀವು ನನ್ನ ಪ್ರಶ್ನೆ ಇಷ್ಟೇ. ಎರಡೂ ಇದ್ದಾರೆ ಅವ್ರಿಗೆ. ಯಾಕೆ ಕೊಡ್ಲಿಲ್ಲ ಕೇಳಿ. ಪ್ರತೀಕಾರದ ಕೊಲೆ ಅಂತ ಇದ್ದೀರಲ್ಲ, ನೀವುಗಳು ಯಾರು ಪ್ರತೀಕಾರದ ಕೊಲೆ ತೀರಿಸ್ಕೊಳಕ್? ಹಾಗಾದ್ರೆ ಕಾನೂನು ಇರೋದು, ಕೋರ್ಟ್ ಇರೋದು, ನ್ಯಾಯಾಲಯ ಇರೋದು ಅಂತ ಸುಮ್ನೆ ವೇಸ್ಟ್. ಸುಮ್ನೆ ವೇಸ್ಟ್. ನೀವು ಅಲ್ಲ, ನಿಮ್ಮನ್ನು ಕೇಳಿ, ನಿಮ್ಮನ್ನು ಪ್ರತೀಕಾರದ ಕೊಲೆ ಅಂತ ಹೇಳಿದ್ದು. ಪ್ರವೀಣ್ ನೆಟ್ಟಾರ್ ಕೊಲೆ ಯಾಕಾಯ್ತು ಅಂತ ಫಸ್ಟ್ ಕೇಳಿ. ಅಲ್ಲ ಅದನ್ನೇ ಓಕೆ, ಅದೇ ಪ್ರತೀಕಾರ. ಮೇಡಮ್ ಇವರು ಸ್ಟಾರ್ಟ್ ಮಾಡೋದು, ನಮ್ಮ ಮೇಲೆ ಆರೋಪ ಮಾಡೋದು. ಯಾಕೆಂದ್ರೆ ಪ್ರವೀಣ್ ನೆಟ್ಟಾರ್ ನ ತೋರಿಸ್ತಿದ್ದೀರಲ್ಲ, ಪ್ರವೀಣ್ ನೆಟ್ಟಾರ್ ಮಾತಾಡಿಲ್ಲ. ಪ್ರವೀಣ್ ನೆಟ್ಟಾರ್ ಕೊಲೆ ಯಾಕಾಯ್ತು? ಪ್ರವೀಣ್ ನೆಟ್ಟಾರ್ ಏನಾದ್ರು ಯಾರಿಗಾರು ತೊಂದರೆ ಕೊಟ್ಟಿದ್ರ? ಪ್ರವೀಣ್ ನೆಟ್ಟಾರ್ ರೌಡಿ ಶೀಟ್ರ? ಪ್ರವೀಣ್ ನೆಟ್ಟಾರ್ ಗ್ಯಾಂಗ್ ವಾರ್ ಅಲ್ಲಿದ್ರ? ಅಮಾಯಕ ಪ್ರವೀಣ್ ನೆಟ್ಟಾರ್ ಪ್ರವೀಣ್ ನೆಟ್ಟಾರ್ ಮೇಲೆ ಆರೋಪ ಇದೆಯಾ? ಪ್ರವೀಣ್ ನೆಟ್ಟಾರ್ ಫಾರೂಕ್, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಪ್ರವೀಣ್ ನೆಟ್ಟಾರ್ ಮೇಲೆ ಏನಾದ್ರು ಆರೋಪ ಇದೆಯಾ? ಪ್ರವೀಣ್ ನೆಟ್ಟಾರ್ ಮೇಲೆ ಆರೋಪ ಇಲ್ಲ ಅಂತ ನಾನು ಯಾಕೆ ಕೊಡಿದ್ರು ಅಂದ್ರೆ ಇದನ್ನೇ ಹೇಳ್ತಾ ಅದು ರಿವೆಂಜ್. ಅದು ನೀವು ರಿವೆಂಜ್ ಹೊಡೆದದ್ದು. ಒಬ್ಬ ಅಮಾಯಕನನ್ನ ಅವನನ್ನ ರಿವೆಂಜ್ ಹೊಡೆದಿದ್ದು ನೀವು. ನಿಮ್ಮ ಮಾತಿಗೆ ಬರ್ತೀನಿ. ಯಾಕೆ ಆಗ ಸಂವಿಧಾನ ಇರಲಿಲ್ಲ? ಆಗ ಸಂವಿಧಾನ ಇರ್ಲಿಲ್ವಾ ಫಾರೂಕ್? ಆಗ ಸಂವಿಧಾನ ಇರಲಿಲ್ಲ ಅಂದ್ರೆ ನೀವು ಯಾರು ನೋಡ್ಕೊಂಡು ನಾವು ಸಂವಿಧಾನ ನೋಡ್ಬೇಕಾ? ನೀವು ಪ್ರವೀಣ್ ನೆಟ್ಟಾರ್ ಹೊಡೆದಾಗ ನಾವು ಸಂವಿಧಾನ ನೋಡ್ಕೊಂಡು ಅಶ್ರಫ್ ಗ್ಯಾಂಗ್ ವಾರ್ ಹೇಳಿ. ಅಶ್ರಫ್ ಹೇಳಿ. ಅಶ್ರಫ್ ಮತ್ತೆ ಕೊಲೆಗೆ ಕೊಲೆನೇ ಪ್ರತಿ ಉತ್ತರನಾ? ಪಾನ್ ಮೂವ್ ಮಾಡ್ತಾರೋ ನಾವು ಅದೇ ಪಾನ್ ಮೂವ್ ಮಾಡ್ಬೇಕಾಗುತ್ತೆ. ಹೌದಾ? ಅವ್ರ ಪಾಲ್ ನಿಲ್ಸಿದ್ರೆ ನಾವು ನಿಲ್ಲಿಸಬಹುದಿತ್ತು. ಸರಿ, 5 ಲಕ್ಷ ಕೊಟ್ಟು ಮೇಡಮ್ 5 ಲಕ್ಷ ಕೊಟ್ಟು ಯಾಕೆ ಕೊಡಿಸ್ಬೇಕಿತ್ತು? ಆಯ್ತು ಕೇಳಿ. ಇಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರಲ್ವೇನ್ರಪ್ಪ ನೀವೆಲ್ಲ? ಕೇಳಿ ಸರ್, ಇಲ್ಲಿ ಅದ್ರ ಉದ್ದೇಶ ಏನು? ಬರೀ ಪ್ರತೀಕಾರ ತೀರಿಸ್ಕೊಳ್ಳೋದು. ಹಿಂದೂ ಸಂಘಟನೆಗಳ ಉದ್ದೇಶ ಏನು? ಬರೀ ಕೊಲೆಗೆ ಪ್ರತೀಕಾರ ತೀರಿಸ್ಕೊಳ್ಳೋದು ಒಂದೇ ಉದ್ದೇಶನ, ಅಥವಾ ಹಿಂದೂ ಧರ್ಮದವ್ರನ್ನೆಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ತೀವಿ, ಉದ್ಧಾರ ಮಾಡ್ತೀವಿ ಅನ್ನೋದು? ಇವತ್ತು ಇಡೀ ಮಂಗಳೂರಿನಲ್ಲಿ ನಾಯಕತ್ವ ಸ್ಥಾನದಲ್ಲಿ ನಿಂತ್ಕೊಂಡು ಇಡೀ ಟೀಮ್ ನ ಲೀಡ್ ಮಾಡ್ತಿದ್ದ ಸುಹಾಸ್ ಅನ್ನೋ ವ್ಯಕ್ತಿಯನ್ನ ಕಳೆದುಕೊಂಡ ನಮಗೆ ಗೊತ್ತು ಅದ್ರ ನೋವೇನು ಅಂತ. ನಾನು ಹೇಳದ್ ಕೇಳಿ. ನಾವೀಗ ನಮಗೆ ಗೊತ್ತು ನೋವೇನು ಅಂತ. ನಾವು ಈಗ ಒಂದ್ ನಿಮಿಷ ಇದು ಇಷ್ಟಕ್ಕೆ ನಿಲ್ಲಲ್ಲ. ಈಗ ಶುರುವಾಗುತ್ತೆ ಅವರ ಆರ್ಭಟ. ಇಲ್ಲಿಂದ ಶುರುವಾಗುತ್ತೆ ಅವರ ಆರ್ಭಟ. ದಿನನಿತ್ಯ ತಡೀರೆ ಫಾರೂಕ್, ದಿನನಿತ್ಯ ಅವರ ಚುಚ್ಚು ಮಾತುಗಳು, ದಿನನಿತ್ಯ ಅವರು ಕಾಂಗ್ರೆಸ್ ಸರ್ಕಾರ ಬಂದ್ರೂ ಕೂಡ
ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವವಾದಿಗಳ ಮೇಲೆ ಒಂದು ಹಲ್ಲೆ ಆಗ್ತಿರ್ಲಿಲ್ಲ. ಅದನ್ನ ಕಾದಿದ್ದದ್ದು ಸುವಾಸ್ ಇದ್ದ ಅಂತ ಅಂದ್ರೆ ಅಲ್ಲಿ ಯಾರು ಎಂಟ್ರಿ ಕೊಡ್ತಿರ್ಲಿಲ್ಲ ಈ ಮತಾಂಧರು. ಇವತ್ತು ಶುರು ಆಗುತ್ತೆ, ಹಿಂದೂ ಧರ್ಮದ ವಿಚಾರದಲ್ಲಿ ಗೋರಕ್ಷಣೆ ಮಾಡಿ ಸುಹಾಸ್ ಮೇಲೆ ಇಂತ ಕೇಸ್ ಆಯ್ತು, ಮೊನ್ನೆ ಆಯ್ತು. ದೇವಸ್ಥಾನವನ್ನ ಏನೋ ಕಾಪಾಡಕ್ ಹೋಗಿ ಸುಹಾಸ್ ಮೇಲೆ ಕೇಸ್ ಆಯ್ತು ಅಂತ ಒಂದೇ ಒಂದು ಕೇಸ್ ತೋರಿಸಿ. ಸುಹಾಸನ ಟೀಮಿನ ಎಲ್ಲ ಕಾರ್ಯಕರ್ತರ ಮೇಲೆ ಸುಹಾಸ್ ವಿಚಾರ ಹೇಳಿ. ಸುಹಾಸ್ ಲೀಡರ್ ಮೇಡಮ್, ಲೀಡರ್. ಮೊನ್ನೆ ಕರ್ಕೊಬಂದು ಮೊನ್ನೆ ಬೆಂಗಳೂರಿಗೆ ಕರ್ಕೊಬಂದು 3 ಜನಕ್ಕೆ ಬೇಲ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಗೋ ಹತ್ಯೆ ವಿಚಾರದಲ್ಲಿ. ಪ್ರಶ್ನೆ ಅಮಾಯಕರಿಗೆ ಇದ್ರಿಸ್ ಮಾತು ನಾನು ಹೇಳ್ತೀನಿ. ಇದ್ರಿಸ್ಗೆ ನೀವು ಕೊಂದ್ರಲ್ಲ, ನೀವು ಕೊಲೆನೇ ಆಗಿದ್ದು, ಕೊಲೆನೇ ಆಗಿದ್ದು, ಕೊಲೆನೇ ಆಗಿದ್ದು, ಕೇಳಿಸ್ಕೊಳ್ರಿ. ತೋರ್ಸ್ರ ನೀವು, ಕರೆಂಟ್ ಶಾಟ್ ಕೊಟ್ರಲ್ಲ ನೀವು ಲಾರಿನಲ್ಲಿ, ಟೆಂಪೋನಲ್ಲಿ ಪಾಪ ಅಮಾಯಕನ್ನ ನೀವೇನ್ ಹೇಳಿದ್ರಿ, ಕೊಲೆ ಆಯ್ತು ಇದ್ರಿಶ್ ಪಾಷದ್ದು ಅಂತ. ನಿಮ್ದು ಗೌರ್ಮೆಂಟ್ ಇದೆ ಕಳೆದ 2.5 ವರ್ಷದಿಂದ 25 ಲಕ್ಷ ಪರಿಹಾರ ಕೊಟ್ಟಿದ್ರ. ತಾಕತ್ತು, ಯೋಗ್ಯತೆ, ನೈತಿಕತೆ ಇದ್ರೆ ಚಾರ್ಜ್ ಶೀಟ್ ಹಾಕಿಸ್ರಿ. ಕೊಲೆ ಅಂತ ಚಾರ್ಜ್ ಶೀಟ್ ಹಾಕಿಸ್ರಿ. ಅದಕ್ಕೆ ನೀವು ಮುಸಲ್ಮಾನ್ ಮೇಲೆ ಅಟ್ಯಾಕ್ ಮಾಡ್ತೀರಿ. ಕಾಂಗ್ರೆಸ್ ಹೇಳ್ತಾ ಇದ್ರೆ ಇದೊಂದು ಗ್ಯಾಂಗ್ ವಾರ್ ಅಲ್ಲ, ಕಾಂಗ್ರೆಸ್ ಹೇಳ್ತಾ ಇರುವಂತ ಇದು ಗ್ಯಾಂಗ್ ವಾರ್ ಅಲ್ಲ, ಇದು ಪ್ರತೀಕಾರದ ಕೊಲೆನೆ. ಎಕ್ಸಾಕ್ಟ್ಲಿ ಅಲ್ವಾ? ಎಸ್, ಪ್ರತೀಕಾರದ ಕೊಲೆಗಿಂತ ಇದು ಗ್ಯಾಂಗ್ ವಾರ್. ಮುಸಲ್ಮಾನರಿಗೆ ಸಾಯ್ಬೇಕು ಅಂತ ಹೊಡೆದಿರೋದು ಇದೆಲ್ಲ ಗ್ಯಾಂಗ್ ವಾರ್. ರೌಡಿಗಳು ಮುಸ್ಲಿಮರನ್ನ ಕೊಂದ್ರೆ ಅದು ಪ್ರತೀಕಾರದ ಕೊಲೆ. ಹಿಂದೂ ವ್ಯಕ್ತಿಯೊಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆದ್ರೆ ಅದು ಗ್ಯಾಂಗ್ ವಾರ್. ಮಲ್ಲಪ್ಪ ಶೆಟ್ಟಿ ಅಂತ ಕನೆಕ್ಷನ್ ಇಲ್ಲ. ಇದು ಮಾತ್ರ ವಿಚಾರವನ್ನ ಟರ್ನ್ ಮಾಡಕ್ಕೆ ಹಿಂದೂ ಇಬ್ರು ಹುಡುಗರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಗ್ಯಾಂಗ್ ವಾರ್ ಹೇಗೆ? ನಿಮ್ಗೆ ಯಾರು ಸುಪಾರಿ ಕೊಟ್ಟಿದ್ದು ಇದ್ರಿಸ್ಗೆ ಕೊಲೆ ತರೀಕೆ ಸುಹಾಸ್ ಕೊಲೆದು ಗ್ಯಾಂಗ್ ವಾರ್ ಹೇಗೆ? ಗ್ಯಾಂಗ್ ವಾರ್ ರೌಡಿ ಹೇಳ್ತಾನೆ, ಅವನು ರೌಡಿ ಶೀಟರ್, ನಿಮ್ಮ ಇಬ್ಬರು ಹಿಂದೂಗಳು ಅವರು ರೌಡಿ ಶೀಟರ್. ಈ ಕಡೆ ಯಾರು ಯಾರೋ ಈ ಕಡೆ ಯಾರು ರೌಡಿ ಶೀಟರ್?